ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ, ಇವರು ಕೂಡ ಆಫೀಸಿಗೆ ಹೋದರು. ನಾನು ಇವಾಗ ಟಿಫಿನ್ ಎಲ್ಲ ತಿನ್ಕೊಂಬಿಟ್ಟು ಕೆಳಗೆ ಬಂದೆ. ಇಲ್ಲೊಬ್ಬರು ಕಾರ್ಪೆಟ್ಟು ರೆಡಿ ಮಾಡಿ ಕೊಡ್ತಾರೆ. ಸೊ ಅವರಿಗೆ ವೇಸ್ಟ್ ಬಟ್ಟೆಗಳು ಕೊಡಬೇಕು. ವೇಸ್ಟ್ ಬಟ್ಟೆ ಕೊಟ್ಟರೆ ಅದ್ರದ್ದು ಎಷ್ಟು ತೂಕ ಇರುತ್ತೆ ಅದರ ಪ್ರಕಾರ ಕಾರ್ಪೆಟ್ನ ಅದ್ರ ತೂಕದ ಪ್ರಕಾರ ಕೊಡ್ತಾರೆ. ಅಂದರೆ ಹುಟ್ಟು ಬಟ್ಟಿರೋ ಅದೇನಾರು ಹರಿದಿರೋದು ಅದು ಇದೆಲ್ಲ ಏನಿರುತ್ತಲ್ವ, ಯೂಸ್ ಮಾಡಿ ಬಿಟ್ಟಿರೋ ಅಂಥವು ಅವನ್ನೆಲ್ಲ ಬಿಸಾಡೋ ಬದಲು ಸೊ ಇದಕ್ಕೆ ಕೊಟ್ಟರೆ ಅದನ್ನು ರಿಯೂಸ್ ಮಾಡಿ ಕಾರ್ಪೆಟ್ ಮಾಡಿಕೊಡ್ತಾರೆ ಅದೇ ತೂಕದ ಪ್ರಕಾರ. ಮೇಲೆ ನಾವು 1000 ಅಥವಾ 1200 ಅದು ತೂಕದ ಜಾಸ್ತಿ ಆಗಿಬಿಟ್ರೆ ಸೊ ನಾವು ಅಮೌಂಟ್ ಸ್ವಲ್ಪ ಎಕ್ಸ್ಟ್ರಾ ಬೀಳುತ್ತೆ. ಈಗ ಹೊರಗಡೆ ಹೋದರೆ ಒಂದು 2000, 3000 ಅಥವಾ 4000-5000 ಸ್ಟಾರ್ಟ್ ಇದೆ. ಇವ್ರಿಗೆ ನಾವು ವೇಸ್ಟ್ ಬಟ್ಟೆಗಳು ಕೊಟ್ಟುಬಿಟ್ಟು ಕಾರ್ಪೆಟ್ನ ತೊಗೊಳ್ತೀವಿ. ಮೇಲೆ 1000 ಬೀಳುತ್ತೆ. ಸೊ ಅದಕ್ಕೆ ಕೊಡೋಕ್ಕಂತ ಹೋಗ್ತಿದ್ದೀನಿ. ಅಲ್ಲಿ ಇಟ್ಟಿದ್ದೀನಿ ಗಂಟನ್ನ. ಇವಾಗ ಇನ್ನೊಬ್ರು ಬರೋರಿದ್ದಾರೆ, ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ ಕೊಡೋರು. ಬಟ್ ಅವ್ರು ಇವಾಗ ತೊಗೊಂಡೋಗ್ತಾರೆ. ನೆಕ್ಸ್ಟ್ ಟೈಮ್ ಬರುವಾಗ ಕಾರ್ಪೆಟ್ ತೊಗೊಂಡು ಬರ್ತಾರೆ. ನಾನು ಇನ್ನೊಬ್ಬರು ಫ್ರೆಂಡ್ ಬರೋರಿದ್ದಾರೆ, ಅವ್ರ ನೇಬರ್ ಬರೋರಿದ್ದಾರೆ, ಅವ್ರಿಗೆ ಕಾಯ್ತಾ ಇದ್ದೀನಿ. ಸೊ ನೋಡೋಣ ಅವ್ರು ಏನಂತಾರೆ ಏನಿಲ್ಲ ಅಂತ. ಫಸ್ಟ್ ಅವ್ರ ಹತ್ರ ಹೋಗಿ ಆಮೇಲೆ ತೋರಿಸ್ತೀನಿ ನಿಮಗೇನಂತ. ಬನ್ನಿ ಹೋಗೋಣ. ಯಾಕ್ರಿ ಅವ್ರನ್ನ ಅಲ್ಲಿ ಮಠ ಬಿಡಂಗಿಲ್ಲ? ಅಟ್ಲೀಸ್ಟ್ ಅಲ್ಲಿ ತನಕ ಬಿಡ್ಬೇಕ. ನಾವು ಇದನ್ನ ಓದ್ಕೊಂಡು ಅಲ್ಲಿ ತನಕ ಹೋಗ್ಬೇಕ. ಇದು ಹೊಲಸಾಗತ್ತೇನ? ಇಲ್ಲಿ ಇಡ್ಲಾ? ಅವ್ರಿಗೇನು ನಡೀತದೆ ಇಡ್ರಿ. 5 मिनट हो गया सब आने के लिए. नहीं बड़ा वाला बोली थी वो दिखाने के लिए इनको. दिखाने के लिए एक ही सही रहता. 5 मंगा दिखाने को. नहीं लेके आओ कर बोली थी ना. मैं 5 नहीं बोली. 5 नहीं किया. हाँ वो मेरा था लेकिन नहीं लेने वाली. वो भी एक है. कहाँ है? वो दो. लेके है ना वो. ಎಷ್ಟು ಇದಕ್ಕೆ? ಈಗ ಒಂದು ತೊಗೊಂಡಿವ್ರಿ ಇಬ್ರು ಒಂದೊಂದು. ಅಡ್ಗೆ ಮನೆ ಹಾಕಕ್ಕನ್ರಿ? ಅಡ್ಗೆ ಮನೆ ಹಾಕಕ್ಕೆ ನಡೀತದಲ್ರಿ ಇದು. ಕಾಲು ಕೆಳಗೆ ಇಡಾಕ ರೆಡಿ ಆಗಲ್ಲ, ತಪ್ಪು ಬರ್ತಾವ ಅಷ್ಟೇ. ನಾ ಸ್ಲಿಪ್ಪರ್ಸ್ ಹಾಕೋತೇನಲ್ಲ, ನಡೀತೈತಿ. 450 8 kg. ಇದು ಎಷ್ಟೈತೆ? 8 kg ಅಂತೂ ಜಾಸ್ತಿನ ಅನ್ಸತ್ತಲ್ಲ. दिखाओ देखेंगे भैया बियर उनका ज्यादा चाहिए. यही वाला लेके आओ. ऐसा वाला दो और लेके आओ. हाँ ये नको ये कलर ಏಯ್ ಬೀಳ್ತೈತಿ. इधर एक डालो तो ಕಟ್ಟಿದೆ ಅಲ್ಲಿಂದ ಮ್ಯಾಲಿನ ಮಠ ಬರೋ ಅಷ್ಟೊತ್ತಿಗೆ. ಬೆಡ್ ಕವರ್ ತಂದಿರಿ ಏನಾರು ಇದು. ಅದು ಅರ್ಧೈತ್ರಿಪ್ಪ. ಅದಕ್ಕೆ ಮ್ಯಾಲೆ ಚಲೋನ ಕಾಣತ್ತಲ್ಲ. ಅಲ್ಲಿ ನಡಕ್ ಅರ್ಧೈತೆ ಅದು ಕರೆಕ್ಟ್. ಇನ್ನು ಅದನ್ನ ಏನು ಮಾಡಲಿ, ಹೊಲ್ತು ಹಾಕೊಂಡ್ರು ಚಲೋ ಆಗಲ್ಲ ಇದು. ಹೌದಾ? ಆಯ್ತಲ್ಲ, 8 ಐತಿ. 8 ಐತಲ್ಲ, ಮತ್ತೆ ಎಷ್ಟು ಐತ್ರಿ? ನಿಮಗೆ ಬೇಕಾದ್ರೆ ಎಕ್ಸ್ಟ್ರಾ ಕೊಡ್ತಾರಲ್ರಿ ಅವ್ರು ಹಾಕಿ. ನಿಮ್ಗೆ 10 kg ಮಾಡ್ಕೊರಿ ಬೇಕಾದ್ರೆ. ಒಂದು ಚಲೋದ ಫೋಟೋಸ್ ಅದಾವನ್ರಿ? ನಿಮ್ಗೆ ಕಳ್ಸಿನಲ್ಲ 6 kg. आवडली गप्पाकी. ವಜ್ಜೆ ಐತಲ್ಲ? ಅಜ್ಜೆ ಐತಿರಕ್ಕೆ ತಗೋತೈತೆ. ಎಷ್ಟಂತ ಇದಕ್ಕೆ? 450 2 ಅಂತ. 2 ಅಂತ ರೇಡ್ ಏಕ ಐತಿ. ಇಲ್ಲಿ ಕರೆಕ್ಟ್ ಐತ್ರಿ. ಚಲೋ ರೀ ಇದೆ. ಇಲ್ಲಿ 10 ಮತ್ತೆ ಏನಿಗೆ ಬಂದಿದ್ದಾರೆ. 400 ಮಾಡಿದ್ರೆ ಓಕೆ. ಅವು 1 ರೂಪಾಯಿನೂ ಕಡಿಮೆ ಮಾಡಲ್ರಿ. ಬಟ್ಟೆ ಕೊಟ್ಟು ಕೊಡ್ರಿ. ಯಾನ್ ಕೊಡ್ರಿ, ಮನುಷ್ಯರ ಕೊಡ್ರಿ, ಯಾನ್ ಕೊಡ್ರಿ, ಏನಿಲ್ಲ. ನೀವು ಕೊಡ್ರಿ ಬಿಡ್ರಿ, ಅದು ನಡೀತದ್ರಿ. ಒಟ್ಟು ಅದಕ್ಕೆ ಅಮೌಂಟ್ ನಮ್ಮ ಅನ್ನ ಇಷ್ಟ ಅಂತ 25 ರೂಪಾಯಿ ಕಮ್ಮಿ ಮಾಡುವ. 125 डबल. आपण आधी छोटा घेतला, त्याच्यापेक्षा 4 किलोचा घेतलेला. ಇದು ಇರ್ಲಲ್ರಿ. 8 kg ಐತಂತ ಅರುಣ. ಇದು 8 kg ಐತಂತ. ನಂದು 8 kg ನ ಬರುತ್ತೆ. ಇದು ತಗೊಂಡ್ ಮತ್ತೆ ನಿಮಗೆ ಎಕ್ಸ್ಟ್ರಾ ಬೇಕಾದ್ರೂ ಕೊಡ್ತಾರ್ರಿ ಅವರು. ಹಂಗ 8 kg ಇದು ಸಾಕು. ಮ್ಯಾಟ್ ಗಿಟ್ ಬ್ಯಾಡ್ ನಂಗೆ. ये भी अच्छा है, हल्की क्वालिटी. बहुत मतलब डिजाइन बहुत अंदर 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 ರೀ. ಅದು ಬ್ಲೂ ಕಲರ್ ಹೇಳಿದ್ನ, ಇದು ಸ್ವಲ್ಪ
ಇದು ಕಳ್ಸಿನಲ್ಲ ನಿಮಗೆ ಯಾವ್ದು ಇದು ನೀಲಿ ಕಲರ್ದ एक मैरून है हाँ एक मैरून एक ब्लू आमचं दुकान होतं 4 kg का ना उशाला ह्याच्यापेक्षा डबल जाड आहे होय काय माझं पण आहे होलसेल मार्केटला जायचो ना आम्ही त्यामुळे लय पैसे वाटतात मला ಎರಡು ನೋಡಿ ब्लड असाच कलर आहे ಸೇಮ್ ಬರ್ತೈತೆ ಟ್ರೈನಾಗೆಲ್ಲ ಚಲೋ ಅಕ್ಕ ನೋಡ್ರಿ ಇವು ಕೈ ಹಚ್ಚಿ ನೋಡಲ್ಲ ಅದಕ್ಕೆ ಅರ್ವಿ ಹೆಂಗ್ ಟ್ರೈನಾಗ ನೋಡ್ದೆ ನಾನು ಅಗಲ್ ಮೆತ್ತಗೈತಿ हेच कलर आमची बैठक तुम्ही 4 घेतलाय ना हाँ डबल है ना नाही डबल आहे ना सिंगल की 2 पीस है सिंगल का 2 पीस है नाही 3 kg अच्छा 3 kg का 3 kg सिंगल आहे कितना है ये 3 kg में 2 पीस 450 2 पीस 450 ये 3 kg है सिर्फ एक हां दोन ಈಗ ಎರಡಲ್ಲ ಅದಾವ್ರಿ नीचे कट करायचं ಕಟ್ ಆಗೈತನ ಅಲ್ಲಿ नाही कट नाही कट कसं हा हा तुम्ही 1.5 किलोचे आम्ही 4 घेतला डबल किती 1.5 किलोचं तुम्ही घेतलाय माझा अर्धा किलो राहत होतं म्हणून त्यानं 2 किलोचं बनवून दिलं ಬಟ್ ಅದು ಎದ್ರ ಮೇಲೆ ಹಾಕಕ್ ಬರ್ತೈತಿ ಸ್ಕ್ವೇರ್ ಐತ್ಲಾ ಯಾವ್ದು ಆದ್ರೆ ಇದು ಗಾದಿ ಮೇಲೂ ಅರ್ಧ ಆಗುತ್ತದ ನಿಮ್ಮ ಇದ್ರ ಮೇಲೆ ದಿವಾನ ಮೇಲೆ ಅದು ಅದ ಸೈಜ್ ಅದ ಬೆಡ್ ಮೇಲೆ ಆದ್ರೆ ಹಾಫ್ ಆಗುತ್ತೆ ಬೆಡ್ ಮೇಲೆ ನೋಡಿರ್ರಿ ಬೆಡ್ ಮೇಲೆ ಅದು ಚೌಕ ಅಂದ ನೋಡ್ರಿ 3 kg ಬ್ಲಡ್ ನ ಆತ ದಿವಾನ ಹೊರತೆ ಎವಡಕ್ ಚಾಲ್ತೆ ಹ್ಮ್ ಇದು ಚೆನ್ನಾಗಿತ್ತು ಇದ್ಯಾಕೆ ಬೇಡ ಅಂದ್ರೆ ನೀವು ಯಾವ್ದ ಅದ್ರ ಕಲರ್ ಬೇರೆ ಹೇಳಿಲ್ಲ ಎರಡು ಅದ್ರಾಗ ಹೇಳಿದ್ರಲ್ಲ ಸ್ವಲ್ಪ ಡಿಸೈನ್ ಬೇರೆ ಹೇಳ್ದರಿಪ್ಪ ಅವು ಬಾಳ ಹತ್ತತ್ರ ಅದಾವ ಡಿಸೈನ್ ಅದು ಚೆನ್ನಾಗಿದೆ ಅದೊಂದು ನೋಡ್ಕೊಂಡ್ ಬಿಡ್ರಿ ಒಮ್ಮೆ ಮತ್ತೊಂದು ತಲೆ ಅವ್ನಿಗೆ ಈ ಬ್ಲೂ ತಗೊಂಡ್ಬಿಡ್ಲೇನ 4 kg ಐತನ ಅದು ಅದು ಚಂದ ಐತ್ರಲ್ಲ ಮತ್ತೆ ನೆಕ್ಸ್ಟ್ ಸಿಗಲ್ಲ ರೀ ನೀವು ಎಕ್ಸ್ಚೇಂಜ್ ಅಲ್ಲ ಇದು 4 kg ಇಲ್ಲ ಮತ್ತೆ ನಾ ಏನ್ ಮಾಡ್ಲೋದು ತಗೊಂಡು ती वजावट करायचं असतं तर 4 kg का 1 kg आहे का हां 4 kg का 1 kg देणार हो दुसऱ्याच्या कपड्यापेक्षा तुमचं कापड तुम्हाला ತರ್ತಾರ ಬಿಡ್ರಿ ಮತ್ತೆ ಯಾರು पण पैसे आहेतच की होय मी पण तेच म्हटलं मला वाटलं ಡಿಸೈನ್ ಸ್ವಲ್ಪ ಚಲೋ ತಗೊಂಬ ಅಂತ ಹೇಳ್ರಿ ಅಲ್ಲ ಅದ್ ಬ್ಯಾಡ ಬಿಡ್ರಿ ಡಿಸೈನ್ ಸ್ವಲ್ಪ ಚಲೋ ನೋಡಿ ತುಂಬಾ ಅಂತ ಹೇಳ್ರಿಪ್ಪ ಬಾಳ ಹತ್ತತ್ರ ಮಾಡಕ್ ಹೋಗ್ಬೇಡ ಅಂತ ಹೇಳ್ರಿ ಡಿಸೈನ್ ರಫ್ ಬೇಡ ಹತ್ತತ್ರ ಜಿಗಿ ಜಿಗಿ ಆಗ್ಬಿಡ್ತೈತಿ बहुत डिजाइन वाला नको सिंपल डिजाइन है सिंपल हल्का डिजाइन में हां ಇದು ಹಸಿರು ಒಂದೈತ್ಲಾ ಇದು ಬಹಳ ಹತ್ತತ್ರ ಐತ್ರಿ ಡಿಸೈನ್ उनका वो नहीं बोली नेक्स्ट टाइम लेंगे ऐसा बोले मैं पूछी उनको उनका कौन सा है वो 2 है ಅವರು ಹೇಳ್ಯಾರ और दही ವಂದನ ಅವ್ರದ 2 है कि 1 है ಮತ್ತೆ ಅವ್ರು ತಗೊಂಡ್ ಹೋಗ್ತಾರ ಈಗ ವಾಪಸ್ मीना बाबी ಕೊಡೋರು ಕರೆ ಅವ್ರ ಮಗನಿಗೇನೋ ಆಗೈತೆ ಅಂತ ಇರ್ತಾರೆ ಏನೋ ಕೈ ಏನು ಕಾಲು ಮುರಿದೈತೆ ಯಾವಾಗ ನಿನ್ನೆ ಏನೋ ಆಪರೇಷನ್ ಆಗೈತೆ ಅನ್ನತ್ತಿದ್ರಲ್ಲ ನಂಗೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಈಗ ಗೊತ್ತಾಯ್ತು ಯಾರ ಹೆಂಗ ಬಿದ್ದಾನಂತ ಏನ್ ಬಿದ್ದಾನೋ ಏನೋ ಗೊತ್ತಿಲ್ಲ ಅವರು ಕೊಡೋರು ಇದ್ರಿ ಈಗ ಹಂಗಾಗೈತಂತ ನಮ್ಮಲ್ಲಿ ಈ ಟೈಮ್ದಾಗ ಗುಳೋ ಮಾಡ್ತಾರೆ ನಿಮ್ಮಲ್ಲಿ ಮಾಡ್ತಾರ ಗುಳವ ಗುಳೋ ಅಂದ್ರೆ ಈ ನಮಾಸಿ ಬರ್ತೈತ್ಲ ರೀ ಮಣ್ಣಿನ ಸಗಣಿ ಇಟ್ಟ ಶಗಣಿ ಮಣ್ಣಿಂದ ಇದನ್ನ ಗೋಪುರಗತೆ ಮಾಡ್ತಾರ್ರಿ ಅದ ಹೌದು ಗೊತ್ತಿಲ್ಲ ಬಿಡ್ರಿಪ್ಪ ಕೇಳಿನ ಗುಳ್ಳವನ್ ಮಾಡೋದ ಹಳ್ಳ ಕೇಳಿ ನಮ್ಮ ಅಜ್ಜಿ ಅವ್ರದ್ದು ಕೇಳಿನ ಅದು ಬುಧವಾರ ದಿನ ಒಟ್ಟು ಪಾರ್ಟಿ ಮಾಡೋದು ಮನಿ ಮಂದಿರ ಆತು ಒಟ್ಟು ಗಂಡ ಎಂತ ಪಾರ್ಟಿ ನಾನ್ ವೆಜ್ ಹೊರಗೆ ಹೊಣಿ ಕಡೆ ನಮ್ಮ ಕಡೆ ಹಂಗೆ ಇಲ್ಲ ನಿನ್ನೆ ಮಾಡಿದ್ರಲ್ಲ ನೀವ ಪೂಜೆ ಮಾಡಿದ್ನ ಬನ್ನಿ ಗಿಡಕ್ಕ ಆಲದ ಮರ ದಸರಾದಾಗ ಮಾಡ್ತಾರೆ ಇಲ್ಲಿ ಒಟ್ಟು ಸಾಯಂತ್ರದ ಮಾಡ್ತಾರೆ ನಮ್ ಕಡೆ ಏನ್ ಮಾಡಂಗಿಲ್ರಿಪ್ಪ ದಸರಾದಾಗ 9 ದಿನಾನು ಹೋಗಿ ಪೂಜೆ ಮಾಡ್ತಾರ್ರಿ ನಾವ್ ಬರೇ ಭೀಮನ ಅಮಾಸಿ ಗಂಡನ ಪೂಜೆ ಅದೊಂದ್ ಮಾಡ್ತೀವಿ ಹೌದು ಅವಾಗ ಇದೆಲ್ಲ ಮಾಡಿಲ್ಲ ರೀ ಇದ್ ಹೆಂಗ್ ಏನ್ ಮಾಡಿದ್ರು ನೀನೆ ಗಂಡನ ಪೂಜೆ ಭೀಮನ ಅಮಾವಾಸ್ಯಾಗ ಮಾಡ್ತಾರು ನಾವು ಈಗ ಮಾಡ್ತೀವ್ರಿ ಇದೇನ ಇದು ಗಂಡನ ಪೂಜೆ ಅಲ್ಲ ಇದು ಗಿಡದ ಪೂಜೆ 7 ಜನ್ಮನು ಅವನ ಪೂಜೆ ಮಾಡೋದ್ರಿ 7 ಜನ್ಮಕ್ಕ ಸಾಕ್ರಿಪ್ಪ ಒಂದೇ ಜನ್ಮ ಸಾಕಾಗತ್ ನಮಗ ನಾ 7 ಜನ್ಮ ಹುಟ್ಟದ್ ಬೇಡ ಅಂತ ಯಾರು ಹೊಡ್ತಾರೆ 7 ಜನ್ಮ ಬಿಟ್ಟು ಇರೋದು 1 ಜನ್ಮ ಅಂದ್ರ ಈ ಗಿಡಕ್ ಬೇಡ್ಕೊಂಡ್ರೆ 7 ಜನ್ಮಕ್ಕೂನು ಅದೇ ಗಂಡ ಸಿಗ್ತಾರನ ಅದಕ್ ದಾರ ಯಾಕೆ ಕಟ್ಬೇಕ ಅದು ಕಟ್ಟೋದ ಅದೇ ರೀ ಅದು ನೀರು ಎಷ್ಟು ದಿವಸದಾಗ ಗೊತ್ತೇನ್ರಿ ಹಂಗ ಪೂಜೆ ಮಾಡಿ ಹೋಗ್ಯಾರು ಅದ್ ಏನ್ ದೀಪ ಹಚ್ಚಾರ ಏನ್ ಹಚ್ಚಾರ ಅನ್ನೋ ಕೆಳಗೆ ಎಲ್ಲ ಮಗ ಸುತ್ಕೊಂಡು ಹೋಗಿ ಸುತ್ಕೊಂಡ್ ಹೋಗೈತಿ ಪುಣ್ಯ ಇಲ್ಲಿ ವಾಚ್ಮನ್ ಇರ್ತಾರೋ ನಡೀತು ಅದ್ರ ಗಂಡ್ ಮಕ್ಳು ನನಗೆ ಏನ್ ದಿನ ಬ್ಯಾಡ ತಾತ ವಿಡಿಯೋ ಅದು ವಿಡಿಯೋ ಬಂದಿದ್ರು ಇದು ಆಲದ ಮರ ಹೌದಲ್ಲ ಆಲದ ಮರ ಹೌದಲ್ರಿ ಇದು ಆಲದ ಮರಕ್ಕ ಹುಡುಗ ತಗೊಂಡ್ ಆಟ ರೀ ಕರೆಕ್ಟ್ ಆಗಿ ಹೇಳ್ರಿ ಹತ್ತಿದ ಅಂತ ಹತ್ತಿದೆ ಆಲದ ಹತ್ತಿದ ಯಾಕೆ ಹೆಂಗಿರ್ತೈತಿ ಆಲದ ಗಿಡ ಐತ್ರಿ ಹತ್ತಿದ ಇಷ್ಟು ದೊಡ್ಡ ಬೆಳಂಗಿಲ್ಲ ಅದ ಕಾಳ ಆಗ್ತಾವಲ್ರಿ ಇದಕ್ಕ
ಯಾರ್ ತರ ಈ ತರ ಬೇರ್ ಬಿಟ್ಟತ್ತಂದ್ರ ಆಲದ ಮರನ ಇದೆ. ಆಲದ ಗಿಡ ಹಿಂಗ ಇದು ಯಾ ಗಿಡ ಯಾವ್ದ ಅದು ಬೇರೆ, ಅದ್ರ ಎಲಿ ಬೇರೆ ಐತಿ, ಇದ್ರ ಎಲಿನ ಬೇರೆ ಐತಿ. ಆಲದ ಗಿಡ ರೀ ಅದ, ಅದ್ರಾಗು ಹತ್ತಿಕಾಯಿ ಹಾಕಾವ, ಸ್ವಲ್ಪ ಸಣ್ಣ ಹಾಕಾವ. ಅದು ಬೇರೆ ತರ ಅದಾವ. ಹೌದು, ದೊಡ್ಡ ಹತ್ತಿಕಾಯಿ ಹಾಕಾವ್ರಿ ಇದ್ರಾಗ. ಅದು ಬೇರೆ ಎಲಿ ಐತಿ. ಇಲ್ರಿ ಬರ್ರಿ. ದೊಡ್ಡ ದೊಡ್ಡ ಆಗ್ತಾವಲ್ಲ. ಆಮೇಲೆ ದಾರ ಕಟ್ಟಿ ಪೂಜೆ ಮಾಡಿ ಈಗ ಒಟ್ಟಿ ಏಳು ಹಾಕಿ ಆಮೇಲೆ ಉಡಿ ತುಂಬುದ. ಚೋರ್ ಚೋರ್ ಒಟ್ಟಿ ಇದೆಲ್ಲ ಒಂದೊಂದ್ ಕಟ್ತಾರ, ಕಟ್ಕೊಂಡ್ ಹೋಗ್ಬಿಡೋದು. ಕಪ್ಪಂದ ಅಲ್ಲ, ಅದು ಬೆಳೆದ ಕರಿಮನಿ. ನನ್ ಐದೈದ ಕರಿಮನಿ, 5 ಕರಿಮನಿ ಕೊಡ್ತಾರ. ಕರಿಮನಿ ಹಾಕಿ ದಾರದಾಗ ಇದನ್ನ ಕನಿಷ್ಠ ಕಟ್ಬೋದು. ಚಲೋ ಬಿಡ್ರಿ. ಅವ್ರ ಮಗಳ ಕಿತ್ ಬಿಟ್ಟಾಳ್ರಿ, ಇದು ತಾಳಿ ಕಟ್ ಮಾಡಿ ಬಿಟ್ಟಾಳ. ಇದು ಬ್ಯಾರೆ ಹಾಕೊಂಡ್ರಿ ಮತ್ತೆ ಮತ್ತೇನ್ ಮಾಡಿದ್ರು, ಯಾವ್ದಾರ ಒಂದ್ ಹಾಕೋ. ಬರ್ರಿ. ಆಮೇಲೆ ಉಡಿ ತುಂಬಿದ್ರದಲ್ಲ ಅಷ್ಟೇ, ಆರತಿ ಏನ್ ಎತ್ತಿಲ್ಲ. ಆರತಿ ಮಾಡೋರ್ ಮಾಡ್ತಾರಲ್ಲ ಮಂಗಳಾರತಿ ಅನ್ನೋರ್ ಅಂತ. ತುಪ್ಪ ದೀಪ ಹಚ್ಚಿಡಿದ್ರಿ, ಹಾಲು ಅಷ್ಟು ಹಾಕುದು. ಭಾರಿ ರೆಡಿ ಆಗಿದ್ರು ಬಿಡ ನಿನ್ನೆ, ಮದ್ವೆ ಹೆಣ್ಮಕ್ಳ ತರ. ಹಮ್ ಏನ ಕರ್ತೆ ಈ ಕಡೆ ಬಾಳ ಜನ ಮಾಡಲ್ಲ ಏನೋರು, ಈ ಕಡೆ ಒಂದಿನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಒಟ್ ನಾವಂತೂ ನಂಗ್ ತಿಳಿದಾಗಿಂದ ಬುದ್ಧಿ ಬಂದಾಗಿಂದ ಮಾಡಿಲ್ಲ. ಮಹಾರಾಷ್ಟ್ರ ಕಡೆ ಹಚ್ಚಿದ್ರಿ, ಕರ್ನಾಟಕ ಕಡೆ. ಈ ಕಡೆ ಮಹಾರಾಷ್ಟ್ರ ಕಡೆ ಜಾಸ್ತಿ ಅನ್ಸುತ್ತೆ. ನೀವ ವಟ್ ಸಾವಿತ್ರಿ ಪೂಜಾ ಅಂತೀರಿ, ಗಂಡನ ಮನಿಗ್ ಮಾಡ್ತಾರೆ. हम क्या बोलते, खार उड़मी बोलते. नहीं बना ली क्या? पता नहीं मेरे को. अच्छा, हम क्या बनाते, वो भीमन अमावस्या रहता है ना, तब वो हमारे पति का वो फास्ट नहीं, वो पाँव धो के सब पूजा करते. अच्छा, वो कब रहता है? वो ಅಮಾವಾಸ್ಯೆ ಮಾಡ್ತೀರಿ? पता नहीं, वो आता है. ದೀಪಾವಳಿ ಸುತ್ತ ಬರ್ತೈತೆ. हाँ, ದೀಪಾವಳಿ ಹತ್ತತ್ರ. ಹಾ, ಪತಾ नहीं, ಓ ಹತ್ತತ್ರ ಬರ್ತೈತಿ. ಅವ್ರಿಗೆ ಅವಾಗ ಏನ್ ಮಾಡೋದ್ರಿ, ಗಂಡಂಗ್ ಪಾದ ಪೂಜೆ ಮಾಡಿ. ಪಾದ ಪಿದ ಏನ್ ತೊಳೆಯಂಗಿಲ್ಲ ಬಿಡ್ರಿ. ನೀವು ಗಂಡ ಬೇಕಂತ ಗಂಡನ ಪೂಜೆ ಮಾಡಂಗಿಲ್ಲ, ಗಿಡದ ಪೂಜೆ ಮಾಡತ್ತೀರಿ. ನೀನ್ ಎಷ್ಟ ಮಂದಿ ಇಲ್ಲಿ ಬಂದಾರ, ಯಾರಲ್ಲಿ ಬೇಡ್ಕೊಂಡಾರಿಲ್ಲ ಗೊತ್ತಿಲ್ಲ. ಏ ನಂಗೇನಿಲ್ಲ, ಸ್ವಲ್ಪ ಹಿಂಗ ಹಾ ನೇಮ ಮಾಡೋದಷ್ಟೇ. ಕುಡಿದ್ರೆ ಅಡಿದೆ, ಕುಡಿದಿಲ್ಲ, ಒಟ್ ಪಾದ ಪೂಜೆ ಮಾಡೋದಷ್ಟೇ. ಅಡ್ಡಾಡಿ ಬಂದ್ ತೊಳಿತೀವಿ ಅಂತ ಹೇಳಿದ್ರಿ ಅವ್ರಿಗೆ. ಇಲ್ಲ, ಎಲ್ಲ ಕಾಲ್ ತೊಳ್ಕೊಂಡು ಕುಂತಿರ್ತಾರ, ಅವ್ರ ನಂಗ ಕೂತಿರ್ತಾರ. ನೀವ್ ತೊಳಗ ನಾವ್ ಹಂಗ ಹೇಳೋದಲ್ರಿ ಅವ್ರಿಗೆ, ಈ ಕಡೆ ಅಡ್ಡಾಡಿ ಬಂದು ಕುಂಡ್ರಿ ಅಂತ. ಪಾದ ಪೂಜೆ ಮಾಡಿ, ಸ್ವೀಟ್ ತಿನ್ನಿಸಿ, ಕೈಗೆ ಕಂಕಣ ಕಟ್ಟಿ ಅದೆಲ್ಲ ಮಾಡ್ತೀವಿ. ಕೈಗೆಲ್ಲ ಕಂಕಣ ಕಟ್ತೀವಿ. ನಿನಗ್ ಬೇಕಾದ್ರೆ ಕುಡಿ ಅಂತಾರ್ರಿ, ಮತ್ತೆ ಯಾರಾದ್ರೂ ಬಿಡು. ಬರ್ರಿ ಹೋಗೋಣ. ನಿನ್ನೆ ನಾವ್ ಓದ್ರಾಕತ್ತೀನಲ್ರಿ ಹುಡುಗರಿಗೆ, ಅವಾಗ ಅಂತಾರ ಇವ್ರು ಈಗಾರ ಪೂಜೆ ಮಾಡಿ. ಅಷ್ಟೇ ನಮ್ ಕೆಲಸ ಅಷ್ಟೇ, ಈಗಾರ ಪೂಜೆ ಮಾಡೋದು ಮತ್ತು ಒದ್ರುದು. ಈಗಾರ ಪೂಜೆ ಮಾಡಿ ಒದ್ರುದಂತೂ ನಿಂದ್ರಂಗಿಲ್ಲ. ಈ ತುಳಸಿ ಗಿಡ ಅಂತೂ ಮ್ಯಾಲಕ್ಕೆ ಇರುತ್ತೆ ತನಗ ಗೊತ್ತಿಲ್ಲ, ಅಷ್ಟು ದೊಡ್ಡದಾಗತೈತಿ. ಆಮೇಲೆ ನಮ್ಮ ಊರಾಗ ಹಚ್ಚಿದ್ರು ಹಿಂಗ ಬೆಳಿತೈತಿ ನೋಡ್ರಿ, ಬಾಕಿ ಬಾಳ ಸಖತ್ ದೊಡ್ಡದಾಗೈತಿ. ಕರೆ ಈ ಕಡಿದ ಯಾಕ ಸುಟ್ಟೈತಿ ನೋಡ, ಒಣಗೆ ಬಿಟ್ಟೈತಿ. ಅದ್ರಂದ ಐತೆ ನೋಡ್ರಿ ಅದು. ಅದ್ರಾಗಿಂದ ಅದ ಕರಿ ಯಾಕೋ ಒಣಗೈತಿ, ಯಾರ ಜಗ್ಗ್ಯಾಡಾರ ಅನ್ಸುತ್ತೆ. ಇಲ್ಲ, ಮನೆಗೆ ಬಂದೆ ಫ್ರೆಂಡ್ಸ್. ಚೀಟಿ ಕೊಟ್ಟಿದ್ದಾರೆ, ಇದನ್ನು ನಾನು ಕಳ್ಕೊಂಡೇ ಬಿಡ್ತೀನಿ, ಅದಕ್ಕೆ ಫೋಟೋ ತೆಗೆದು ಇಟ್ಕೊಂಡಿದ್ದೀನಿ. ಅವರೇನೋ ಮುಂದಿನ ಫ್ರೈಡೇ ಏನೋ ಬರ್ತಾರಂತೆ. ಆವಾಗ 1200 8 kgಗೆ ಒಂದೇ ಬರುತ್ತೆ. ಬಟ್ ನಾನು 2 ಹೇಳಿದೆ, ಅದು ಏನಾರ ಗ್ಲೀಚ್ ಆದರೆ ಇನ್ನೊಂದು ಪೇರ್ ಹಾಕ್ಬೋದು ಅಂತ. ಅದಕ್ಕೆ ನಾನು 8 kg ಇದರಲ್ಲಿ 4 kgದು 2 ಹೇಳಿದೆ. 4 kgದು ಒಂದು, 4 kgದು ಒಂದು 2 ಪೀಸು, ಒಂದು ಬ್ಲೂ, ಒಂದು ಮೆರೂನು. ಸೊ ಅದಕ್ಕೆ 1200 ರೂಪಾಯಿ ನಮ್ಮ ಬಟ್ಟೆ ಕೊಟ್ಟು. ಅವರು ಏನಂದರೆ, ನಾವು ಬಟ್ಟೆ ಕೊಟ್ಟಿಲ್ಲ ಅಂದ್ರೂ ಅವ್ರು ಇಷ್ಟೇ ಅಮೌಂಟ್ ತೊಗೊಳ್ಳೋದು. ಆದರೆ ಏನು ಮಾಡ್ತಾರೆ, ನಮ್ಮದೇ ಬಟ್ಟೆನ ಅವರು ಅದು ಮಾಡೋಕ್ಕೆ ಅಂತ ಯೂಸ್ ಮಾಡ್ಕೋತಾರೆ. ಸೊ ಅದರ ರಾ ಮಟೀರಿಯಲ್ ಏನಿರುತ್ತಲ್ಲ, ಅವರು ಎಕ್ಸ್ಟ್ರಾ ಹಾಕೋದು ಬೇಕಾಗಲ್ಲ. ಹಂಗಾಗಿ ನಾವು ಈ ಮಟೀರಿಯಲ್ನ ಕೊಡಬೇಕಾಗತ್ತೆ. ಸುಸ್ತಾಯಿತು ಫ್ರೆಂಡ್ಸ್. ಅದಕ್ಕೆ ಮೇಲತ್ತು ಬರೋ ಅಷ್ಟೊತ್ತಿಗೆ 3rd ಫ್ಲೋರ್ ಅಲ್ವಾ. ಸಿಗ್ತೀನಿ ಫ್ರೆಂಡ್ಸ್ ಆಮೇಲೆ ಮತ್ತೆ. ಫ್ರೆಂಡ್ಸ್ ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಮಧ್ಯಾಹ್ನ ಅಡುಗೆ ಮಾಡಬೇಕು. ಆ್ಯಕ್ಚುಲಿ ಮಕ್ಕಳು ಮೊಸರನ್ನ ತೊಗೊಂಡೋಗಿದ್ರು. ಸೊ ಇವರು ಮೊಸರನ್ನ ಅಷ್ಟೊಂದು ಇಷ್ಟಪಡಲ್ಲ. ಅದಕ್ಕೆ ವೈಟ್ ರೈಸ್ ಮಾಡಿಬಿಟ್ಟು, ಹಿರಿಕಾಯಿ ಪಲ್ಯ ಇದೆ, ಅದು ರಾತ್ರಿಗೂ ಕೂಡ ಬರುತ್ತೆ ರೊಟ್ಟಿಗೆ ಅಂದ್ಬಿಟ್ಟು ಅದನ್ನು ಮಾಡಬೇಕು. ಅದಕ್ಕೆ ಗುರೋಳು ಹಾಕಲೇಬೇಕು, ಅಂದರೆ ಗುರೋಳು ಪುಡಿ
ನೋಡಿ ಈ ಥರ ಗುರೋಳ್ ಪುಡಿ ಮಾಡ್ಕೊಂಡಿದ್ದೀನಿ, ಅಂದರೆ ಹುಚ್ಚೆಳ್ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಹೀರೆಕಾಯಿ ಪಲ್ಯಗೆ ಲಾಸ್ಟಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೋಸ್ಕರ. ಸೊ ಇದು ಡ್ರೈ ಆಗಿ ಹಾಗೆ ಉಪ್ಪು ಹಾಕ್ದೇ ಹುರ್ಕೊಂಡಿದ್ದೀನಿ, ಅಡುಗೆಗೆಲ್ಲ ಬರುತ್ತೆ ಅಂದ್ಬಿಟ್ಟು, ಪಲ್ಯ ಮಾಡುವಾಗೆಲ್ಲ ಬರುತ್ತೆ ಅಂತ. ಸೊ ಇದು ತೆಗೆದಿಟ್ಬಿಡ್ತೀನಿ. ಈ ಕಡೆಗೆ ಅದೇ ಹುಚ್ಚೆಳ್ ಪುಡಿಗೆ ಅಚ್ಚ ಖಾರದ ಪುಡಿ, ಜೀರಿಗೆ, ಉಪ್ಪು, ಹಳ್ಳುಪ್ಪು ಹಾಕಿದ್ದೀನಿ ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಸೊ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ, ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಕಂಪಲ್ಸರಿ ಹಾಕಿ, ಘಮ ಇರುತ್ತೆ ಅದಕ್ಕೋಸ್ಕರ. ಸೊ ಇದನ್ನು ಹಾಕ್ಕೊಂಬಿಟ್ಟು ಎತ್ತಿಟ್ಕೊಂಡ್ರೆ ರೊಟ್ಟಿ ತಿನ್ನುವಾಗ ಅಥವಾ ಬಿಸಿ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಇದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಫೇವ್ರೇಟು. ಹೇಗಿದ್ರು ಪುಡಿ ಮಾಡ್ತಾ ಇದ್ನಲ್ವಾ, ಸೊ ಇದನ್ನು ಸಪ್ರೇಟಾಗಿ ಮಾಡ್ಕೊಂಡ್ರಾಯ್ತು ಅಂತ ಇವಾಗ ಮಾಡಿಕೊಂಡೆ. ಹೀರೆಕಾಯಿ ಪಲ್ಯ ಮಾಡಬೇಕು ಅನ್ನಕ್ಕೆ, ರಾತ್ರಿ ರೊಟ್ಟೆಗೂ ಕೂಡ ಬಂದುಬಿಡುತ್ತೆ, ಅದಕ್ಕೋಸ್ಕರ. ಇಬ್ಬರೇ ಇದನ್ನಷ್ಟೇ ಬಿಟ್ಟರೆ ಇವಾಗ ಅವರು ಬಿಸಿ ಅನ್ನಕ್ಕೆ ಇದು ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ಊಟ ಮಾಡಿಬಿಡ್ತಾರೆ, ಅಷ್ಟು ಇಷ್ಟ ಅವರಿಗೆ. ಸ್ವಲ್ಪ ಅಡುಗೆ ಮನೆ ಮೆಸ್ಸಿಯಾಗಿದೆ, ಏನು ಅನ್ಕೊಂಬೇಡಿ. ಸೊ ಇದನ್ನ ಇವಾಗ ಡಬ್ಬಿಯಲ್ಲಿ ಹಾಕಿಟ್ಬಿಡ್ತೀನಿ, ಸೊ ದ್ಯಾಟ್ ಅವ್ರಿಗೆ ಬೇಕಾದಾಗೆಲ್ಲ ಯೂಸ್ ಮಾಡ್ಕೋತಾರೆ, ಅದಕ್ಕೋಸ್ಕರ. ಇದನ್ನು ಹಾಕ್ಬಿಟ್ಟು ಆಮೇಲೆ ಹೀರೆಕಾಯಿ ಪಲ್ಯ ಮಾಡಬೇಕು. ಹುರ್ಗಡ್ಲೆ ಪುಡಿನೂ ಖಾಲಿಯಾಗಿದೆ ಫ್ರೆಂಡ್ಸ್, ಶೇಂಗಾ ಚಟ್ನಿ ಮತ್ತು ಹುರ್ಗಡ್ಲೆ ಪುಡಿ ಎರಡೂ ಖಾಲಿಯಾಗಿದೆ, ಅದನ್ನು ಕೂಡ ಮಾಡಬೇಕು. ನನಗೆ ಬೇರೆ ಬೇರೆ ಕೆಲಸ ಇರೋದ್ರಿಂದ ಆಗ್ತಾನೆ ಇಲ್ಲ. ದಿನ ಒಂದೊಂದು ಮಾಡಿದರೆ ಆಗುತ್ತೆ ಫ್ರೆಂಡ್ಸ್, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಮಾಡಿದರೆ ಆಗುತ್ತೆ. ನಾನು ಅಷ್ಟೇ ಸ್ವಲ್ಪ ಸೋಮಾರಿ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಮನಸ್ಸು ಮಾಡಿಬಿಟ್ರೆ ಎಲ್ಲ ನೀಟಾಗಿ ಮಾಡ್ಕೊಂಡ್ಬಿಡ್ತೀನಿ, ಬೇಗ ಆಗಬೇಕು ಅಂತಂದರೆ. ಒಂದೊಂದು ಸತಿ ನನ್ನ ಕೈಲಿ ಆಗ್ಬೇಕು ಅನ್ನೋದಿದ್ರೆ ಎಲ್ಲ ಬೇಗ ಆಗ್ಬಿಡುತ್ತೆ, ಇಲ್ದಿದ್ರೆ ಈ ಥರ ಹಿಂಗೆ ಯಾವಾಗಲೂ ಒಂದು ಸತಿ ಮಾಡ್ಕೊತೀನಿ ಅಷ್ಟೇ. ಈ ಡಬ್ಬಿ ತುಂಬಿಟ್ಬಿಟ್ರೆ ಒಂದು ವಾರದಲ್ಲೇ ಖಾಲಿ ಮಾಡಿಬಿಡ್ತಾರೆ ಹಾಗೆ ನಮ್ಮ ಮನೆಯವರು. ಅವ್ರಿಗೆ ತುಂಬ ಇಷ್ಟ ಇದು ಗುರೋಳ್ ಪುಡಿ. ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಅಚ್ಚ ಖಾರದ ಪುಡಿ, ಉಪ್ಪು, ಸಕ್ಕರೆ ಎಲ್ಲ ಹಾಕಿರ್ತೀವಲ್ವಾ, ಚೆನ್ನಾಗಿರುತ್ತೆ ಟೇಸ್ಟು. ನಾನು ಹೇಗಿದ್ರು ಇದಕ್ಕೆ ಪಲ್ಯಕ್ಕೆ ಬೇಕಾಗಿತ್ತಲ್ಲ, ಖಾಲಿ ಆಗಿಬಿಟ್ಟಿತ್ತು ಅಂತ ಮಾಡ್ತಾ ಇದ್ನಲ್ವ, ಸೊ ಅದಕ್ಕೆ ರೆಡಿ ಮಾಡಿದೆ. ಇಲ್ಲಾಂದರೆ ನಾನು ಮಾಡಲ್ಲ ಜಾಸ್ತಿ. ಇದು ಒಳ್ಳೆಯದು ಹೆಲ್ತಿಗೆ, ಬಟ್ ಏನಂದರೆ ಜಾಸ್ತಿ ತಿಂದುಬಿಟ್ರೆ ಹೊಟ್ಟೆ ಜಾಡಿಸುತ್ತೆ ಫ್ರೆಂಡ್ಸ್. ಅಂದರೆ ಹೊಟ್ಟೆ ಗುಡುಗುಡು ಅಂತಾರಲ್ಲ ಆಗುತ್ತೆ, ಆ ಥರ ಹೊಟ್ಟೆ ಸರಿ ಇಲ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಇದನ್ನು. ಒಳ್ಳೆಯದು ಯಾವುದೇ ಆಗಲಿ ಲಿಮಿಟ್ ಮೇಲೆ ತಿಂದರೆ ಒಳ್ಳೆಯದು. ನಮ್ಮ ಮನೇಲಿ ಅಷ್ಟೇ ಸ್ವಲ್ಪ ಜಾಸ್ತಿನೇ ಪುಡಿಗಳೆಲ್ಲ, ಹಂಗಾಗಿ. ಈ ಕಡೆಗೆ ಬಿಸಿ ಅನ್ನಕ್ಕೆ ಇಟ್ಬಿಟ್ಟು ಅನ್ನ ಯೂಶ್ವಲಿ ನಾನು ಬೆಳಗ್ಗೆನೇ ಮಾಡಿಟ್ಬಿಡ್ತಿದ್ದೆ. ಇವತ್ತು ನಾನು ಸ್ವಲ್ಪ ಲೇಟಾಗಿ ಎದ್ದೆ ಫ್ರೆಂಡ್ಸ್, ಅಂದರೆ ಎದ್ದೇಳೋಕ್ಕಾಗಲಿಲ್ಲ ನನಗೆ. ಯೂಶ್ವಲಿ ನಾನು ಬೆಳಗ್ಗೆ ಬೇಗನೆ ಎಲ್ಲ ಅಡುಗೆ ಮಾಡಿಬಿಟ್ಟಿರ್ತಿದ್ದೆ. ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಒಂಚೂರು ಲೇಟಾಗಿ ಎದ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಅರ್ಧ ಕೆಲಸ ಎಲ್ಲ ಹಂಗೆ ಉಳ್ಕೊಂಬಿಡುತ್ತೆ, ಅದಕ್ಕೆ ಹಂಗಾಯಿತು. ಈಗ ಮತ್ತೆ ಅದಕ್ಕೆ ಮಕ್ಳಿಗೆ ಅಷ್ಟೇ ಅನ್ನಕ್ಕೆ ಇಟ್ಬಿಟ್ಟು ಮೊಸರನ್ನ ಕಟ್ಟಿದ್ದು, ಉಪ್ಪಿಟ್ಟು ತಿನ್ಕೊಂಡು ಹೋಗಿದ್ರು. ಮತ್ತು ಸ್ನ್ಯಾಕ್ಸಿಗೆ ಪಾಪ್ಕಾರ್ನ್ ಹಾಕಿದ್ದೆ. ಇವಾಗ ಸಾಯಂಕಾಲಕ್ಕೆ ಅವ್ರಿಗೆ ಸ್ವೀಟ್ ಕಾರ್ನ ಬೇಯಿಸಿಟ್ಟಿದ್ದೀನಿ, ಅದನ್ನು ಕೊಡ್ತೀನಿ. ಆಯಿತು, ಏನು ಮಾಡಬೇಕು, ಸ್ನ್ಯಾಕ್ಸ್ ಏನು ಮಾಡಬೇಕು, ಟಿಫಿನ್ ಏನು ಮಾಡಬೇಕು, ಅಡುಗೆ ಏನು ಮಾಡಬೇಕು, ಇದೆ ಮಾಡ್ತೀನಿ ಇಲ್ಲಂತಲ್ಲ, ಬಟ್ ಎಲ್ಲ ಹುಡ್ಕಾಡ್ಬೇಕಲ್ಲ, ಇವತ್ತೇನು ಮಾಡೋದು, ನಾಳೆ ಏನು ಮಾಡೋದು ಅಂತ. ಈ ಥರ ಇದಿಷ್ಟು ಡಬ್ಬಿ ತುಂಬಿಟ್ಟಿದ್ದೀನಿ. ಸೊ ಯೂಸ್ ಮಾಡ್ಕೋತಾರೆ ಬೇಕಾದಾಗ. ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಟೇಸ್ಟು, ಅದಕ್ಕೋಸ್ಕರ ಮಾಡಿಡ್ತೀನಿ. ಇವಾಗ ಹೀರೆಕಾಯಿ ಪಲ್ಯ ಮಾಡ್ಕೊಬೇಕು. ಮೇಲಿನ ಎಳೆ ಇದೆ, ಹೀರೆಕಾಯಿ ಎಳೆದಿದೆ, ತುರಿಯೋದಾ ಬೇಡವಾ ಅಂತ ಅನ್ಕೊತಾ ಇದ್ದೀನಿ. ತುರಿದು ಬಿಡ್ತೀನಿ ಫ್ರೆಂಡ್ಸ್, ಇಲ್ಲಾಂದರೆ ಮತ್ತೆ ಗಟ್ಟಿಗಾಗ್ಬಿಟ್ರೆ ತಿನ್ನೋಕ್ಕೋಗಲ್ಲ. ಅದಕ್ಕೆ ಮೇಲಿನ ಸಿಪ್ಪೆ ತೆಗೆದುಬಿಟ್ರೆ ಬೇಗ ಮಾಡ್ಕೊಂಬಿಡ್ಬೋದು. ವಾತಾವರಣ ನೋಡಿ ನಮ್ಮ ಊರಲ್ಲಿ ಹೆಂಗಿದೆ ಅಂತ, ಫುಲ್ಲು ಒಂಥರ ಊಟಿ ಥರ ಇದೆ. ಇವಾಗ ನಾನು ಸ್ವಲ್ಪ ಬಲ್ಕನಿಗೆ ಬಂದೆ. ಏನಕ್ಕಂತಂದರೆ ಸಾಫ್ಟ್ನರ್ ಹಾಕಬೇಕಿತ್ತು, ಮಷಿನ್ ಆನ್ ಮಾಡಿದ್ದೀನಿ, ಅದಕ್ಕೋಸ್ಕರ. ಹೀರೆಕಾಯಿ ಎಲ್ಲ ಹೆಚ್ಕೊಂಡೆ ಫ್ರೆಂಡ್ಸ್, ಈರುಳ್ಳಿ ಮತ್ತು ಹೀರೆಕಾಯಿ. ಟೊಮೆಟೊನ ಹೆಚ್ಕೊಂಡಿಲ್ಲ, ಇದಕ್ಕೆ ಟೊಮೆಟೊನ ಹಾಕಿದರೆ ಚೆನ್ನಾಗಿರಲ್ಲ ಅಂತ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಯಾಕಂದರೆ ಇದು ಒಂಥರ ಸೌಳಾಗುತ್ತೆ ಫ್ರೆಂಡ್ಸ್, ಅದಕ್ಕೆ ಪಲ್ಯ ಟೇಸ್ಟ್ ಆಗಿರಲ್ಲ. ಅದು ಬೇಕಿದ್ರೆ ಹುಳಿ ಹಾಕ್ಬೋದು, ಹುಣಸೆಹಣ್ಣಿನ ಹುಳಿ. ಆದರೂ ಹೀರೆಕಾಯಿ ಮತ್ತು ಈರುಳ್ಳಿ ಹಾಕಿ ಮಾಡಿದರೆ ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ತೀನಲ್ವಾ, ಸೊ ಚೆನ್ನಾಗಾಗುತ್ತೆ. ಬಾಣಲಿ ಒಣಗಲಿ, ಸ್ವಲ್ಪ ನೀರು ಇದೆ. ಆಮೇಲೆ ಎಣ್ಣೆ ಹಾಕ್ತೀನಿ, ಶೇಂಗಾ ಎಣ್ಣೆನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್.
ಕರಿಯೋಕ್ಕೆ ಮಾತ್ರ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ, ರಿಫೈಂಡ್ ಅಥವಾ ಸನ್ಫ್ಲವರ್ ಆಯಿಲು. ಸ್ವಲ್ಪ ಸಾಸಿವೆ ಹಾಕ್ಕೊತಿದ್ದೀನಿ. ಹಿಂಗು ಡೈಜೆಷನಿಗೆ ಒಳ್ಳೆಯದು, ಅದಕ್ಕೋಸ್ಕರ ಹಿಂಗೆ ಹಾಕ್ಕೊಂಡೆ. ಇದನ್ನು ಹಾಕಿಬಿಟ್ಟು ಮುಚ್ಚಿಬಿಟ್ರೆ ಸರಿ, ಇಲ್ಲಾಂದರೆ ಮುಖಕ್ಕೆ ಸೇರಿಸ್ತೀನಿ. ಅದಕ್ಕೆ ಇದನ್ನು ಹಾಕ್ಕೊಂಡ್ಬಿಡ್ತೀನಿ. ನಂತರ ಈರುಳ್ಳಿ ಹಾಕ್ಕೊಳ್ತೀನಿ. ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯಿ ಎಲ್ಲ ಹಾಕ್ಬಿಡ್ತೀನಿ. ಸ್ವಲ್ಪ ಬಾಡಿಸಿ, ಇದೆಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಅನ್ಕೊತೀನಿ ನಾನು. ಹೀರೆಕಾಯಿ ಪಲ್ಯ ಮಾಡೋದು ಈಸಿ. ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಕಲ್ಲುಪ್ಪೆ ಹಾಕ್ಬಿಡ್ತೀನಿ, ಕರ್ಕೊಳ್ಳುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಇವಾಗ ಇದನ್ನು ಸರಿಯಾಗಿ ಕೈ ಬಾಡಿಸ್ಬಿಟ್ಟು ಇದನ್ನು ಒಂದು 5-10 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬೇಯಕ್ಕೆ ಬಿಡಿ. ಫುಲ್ ಸಾಫ್ಟ್ ಆಗಿಬಿಡುತ್ತೆ. ನಂತರ ಲಾಸ್ಟಿಗೆ ಅಚ್ಕಾರದ ಪುಡಿ, ಒಂಚೂರು ಸಕ್ಕರೆ ಅಥವಾ ಬೆಲ್ಲ ಹಾಕ್ಬಿಟ್ಟು ಲಾಸ್ಟಿಗೆ ಹುಚ್ಚೆಳ್ಳು ಪುಡಿ ಅಥವಾ ಗುರೋಳ್ಳು ಪುಡಿನ ಹಾಕ್ಬಿಟ್ರೆ ಹೀರೆಕಾಯಿ ಪಲ್ಯ ರೆಡಿ. ಇವಾಗ ಇದಾಗಿದೆ ಇಲ್ಲ ಅಂತ ನೋಡೋಣ ಫ್ರೆಂಡ್ಸ್. ನೀರು ಬಿಟ್ಕೊಂಡಿದೆ, ಇನ್ನೂ ಸ್ವಲ್ಪ ಬೇಯಬೇಕು. ಇನ್ನೂ ಬೇಯಲಿ, ಯಾಕಂದರೆ ಸೈಡಿಂದೆಲ್ಲ ಗಟ್ಟಿ ಇರುತ್ತಲ್ವಾ ತಿರುಳು, ಅದಕ್ಕೋಸ್ಕರ ಇನ್ನೊಂದು ಚೂರು ಬೇಯಲಿ. ಸ್ವಲ್ಪ ಆಗಿದೆ ಅನಿಸುತ್ತೆ ಫ್ರೆಂಡ್ಸ್. ಇವಾಗ ನೋಡ್ಬಿಡೋಣ. ಸರಿ, ನೀರು ಬಿಟ್ಕೊಂಡಿದೆ. ಈಗ ಒಂಚೂರು ಅಚ್ಕಾರದ ಪುಡಿಯನ್ನು ಹಾಕ್ಬಿಡ್ತೀನಿ. ಒಂಚೂರು ಖಾರ ಜಾಸ್ತಿ ತಿನ್ನೋದು, ಹಾಗಾಗಿ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈ ಥರ ಬಾಡಿಸ್ಬಿಟ್ಟು ಕೈ ಆಡಿಸ್ಬಿಟ್ಟು ಅಚ್ಕಾರದ ಪುಡಿ ಹಾಕ್ಬಿಟ್ಟು ಕೈ ಆಡಿಸಿ, ಇವಾಗ ಹುರಿದು ಪುಡಿ ಮಾಡ್ಕೊಂಡಿರುವಂಥ ಹುಚ್ಚೆಳ್ಳು ಪುಡಿನ ಇದಕ್ಕೆ ಹಾಕಬೇಕು. ಇನ್ನೊಂಚೂರು ಹಾಕ್ತೀನಿ. ಇದು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ಹಾಕ್ಬಿಟ್ಟು ಇದು ಸ್ವಲ್ಪ ಡ್ರೈ ಅನಿಸಿದರೆ ನಡೆಯುತ್ತೆ ಫ್ರೆಂಡ್ಸ್, ಹೀಗೆ ತಿನ್ಬೋದು. ಒಂಚೂರು ಸ್ವಲ್ಪ ರಸ ಥರ ಬೇಕು ಅಂತಂದರೆ ಒಂಚೂರು ಕಾದಿರುವಂಥ ಬಿಸಿನೀರನ್ನ ಹಾಕಬೇಕಷ್ಟೆ. ನಾನು ಒಂದು ಸ್ವಲ್ಪ ಬಿಸಿನೀರು ಹಾಕ್ಬಿಡ್ತೀನಿ. ಸೊ ಅವಾಗ ರೊಟ್ಟಿಗೆ ಸರಿ ಹೋಗುತ್ತೆ. ತುಂಬ ಡ್ರೈ ಇದ್ದರೆ ಚಪಾತಿ ಸರಿ ಹೋಗುತ್ತೆ. ಈ ಥರ ಸ್ವಲ್ಪ ರಸ ಇದ್ದರೆ ರೊಟ್ಟಿಗೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪಾಗಿದೆಯಲ್ಲ ಅಂತ ನೋಡ್ಕೊಂಬಿಡ್ತೀನಿ. ಆಗಿದೆ, ಇನ್ನೊಂದು ಚೂರು ಹಿಡಿಯುತ್ತೆ. ಯಾಕಂದರೆ ಗುರೋಳ್ಳು ಪುಡಿನ ಉಪ್ಪು ಹಾಕ್ತೇನೆ ರುಬ್ಕೊಂಡಿದ್ನಲ್ವಾ, ಸೊ ಅದಕ್ಕೆ ಉಪ್ಪು ಹಾಕಿದರೆ ಸರಿ ಹೋಗಿರೋದು. ಆಯಿತು ಫ್ರೆಂಡ್ಸ್, ಇದು ಇವಾಗ ಒಂದು 2 ನಿಮಿಷ ಹಿಂಗೆ ಮುಚ್ಚಿಬಿಟ್ಟು ತೆಗೆದುಬಿಡೋದೆ ಅಷ್ಟೇ. ರೆಡಿ ಆಯಿತು ಹೀರೆಕಾಯಿ ಪಲ್ಯ. ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಈವ್ನಿಂಗ್ ವಾಕಿಂಗ್ ಹೋಗಿ ಬಂದು ಇವಾಗ ರೊಟ್ಟಿ ಮಾಡಿದೆ. ವಾಕಿಂಗ್ ಹೋಗಿ ಬಂದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಇವಾಗ ರೊಟ್ಟಿ ಮಾಡಿಬಿಟ್ಟು ಪಲ್ಯ ಹೆಂಗಿದ್ರು ಮಧ್ಯಾಹ್ನ ಮಾಡಿದ್ನಲ್ವ ಹೀರೆಕಾಯಿ ಪಲ್ಯ, ಸೊ ಊಟ ಮಾಡ್ಕೊತೀನಿ. ಮಕ್ಕಳು ಓದ್ಕೋತಾ ಇದ್ದಾರೆ. ಅವರಿಗೆ 13th PA1 ಇದೆ, ಅದಕ್ಕೋಸ್ಕರ ಸ್ಲೋ ಆಗಿ ಮಾತಾಡ್ತಿದ್ದೀನಿ ನಾನು, ಡಿಸ್ಟರ್ಬ್ ಆಗಿಬಿಡುತ್ತೆ ಅಂದ್ಬಿಟ್ಟು. ನಾನು ಊಟ ಮಾಡ್ಕೊಳ್ತೀನಿ ಫ್ರೆಂಡ್ಸ್. 7 ಗಂಟೆ 7:15 ಊಟ ಮಾಡ್ಕೊಳ್ತೀನಿ. ಒಂದೊಂದು ಸತಿ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅಂದರೆ ಕೆಳಗೆ ವಾಕಿಂಗ್ ಎಲ್ಲ ಹೋಗಿ ಬಂದ್ಬಿಡ್ತೀನಲ್ವಾ, ಸೊ ಬಂದುಬಿಟ್ಟು ಅಡುಗೆ ಮಾಡಿಬಿಟ್ಟು ಊಟ ಮಾಡ್ಕೊಂಬಿಡ್ತೀನಿ ಬೇಗನೆ. ಸೊ ಅದರಿಂದ ಜೀರ್ಣನೂ ಆಗಿಬಿಡುತ್ತೆ. ರಾತ್ರಿ ಹೊತ್ತು ಮೊಸರು ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್, ಈರುಳ್ಳಿನೂ ಕೂಡ ಹಾಕ್ಕೊಳ್ಳಲ್ಲ ರಾತ್ರಿ ಹೊತ್ತು, ಸ್ಮೆಲ್ ಆಗುತ್ತೆ ಅಂತ. ಸೊ ಒಂದು ಮೂಲಂಗಿ ಇಟ್ಕೊಂಡಿದ್ದೀನಿ, ಚಿಕ್ಕದಿತ್ತು, ಅದನ್ನೇ ಕಟ್ ಮಾಡ್ಕೊಂಡು ಇಟ್ಕೊಂಡೆ. ಪಲ್ಯ ಮತ್ತು ರೊಟ್ಟಿ
2 ರೊಟ್ಟಿ ತಿನ್ಕೊಳ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಹಾಗೆ ಎಂಡ್ ತನಕ ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ ಬಾಯ್ ಆಲ್. and the ethical to element from the body.